ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ. ಇವತ್ತು ಇದು ಬಂತು ಆನ್ಲೈನ್ ಕ್ಲಾಸ್ ಪಾರ್ಟ್ 6, ಸರಿನಾ? 6ನೇ ನಂಬರ್ ವಿಡಿಯೋ ಇದು, ಪಾರ್ಟ್ 6. ಈ ವಿಡಿಯೋದಲ್ಲಿ ನೀವು ಎಲ್ಲ ಜನ ಈ ಡಿಸೈನ್ ನೋಡ್ತಾ ಇದ್ದೀರಾ. ಈ ಡಿಸೈನ್ ಮಾಡಿ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಿ ಪೂರ್ತಿ ಡೀಟೇಲ್ಸ್ ನಾವು ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ. ಪೂರ್ತಿ ಡಿಸೈನ್ ಮಾಡ್ತೀನಿ ಆ್ಯಂಡ್ ಪರ್ಫೆಕ್ಟ್ ಹೇಳ್ಕೊಡ್ತೀನಿ, ಸರಿನಾ? ಆ್ಯಂಡ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ಇದು ಬಂತು ಕ್ಲಾಸ್ 6. ಓಕೆ, ಸ್ಟಾರ್ಟ್ ಮಾಡ್ತೀನಿ ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡಿ. ಏನೇನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ. ಓಕೆ, ನೋಡ್ತಾ ಇರಿ ಪರ್ಫೆಕ್ಟ್, ಸರಿನಾ? ಆ್ಯಂಡ್ ನಾನು ಏನೇನು ಸ್ಟೆಪ್ ಮಾಡ್ತೀನಿ ಅದೆಲ್ಲ ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಫಸ್ಟು ಪಟ್ಟಿ ಅಟ್ಯಾಚ್ ಮಾಡೋದು ಹಿಂಗೆ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇದು ಬಟ್ಟೆ, ಇದು ಬೇರೆ ಒಂದು ಔಟ್ ಸೈಡ್ ಬಟ್ಟೆ ಅಟ್ಯಾಚ್ ಮಾಡಬೇಕು. ಯಾಕಂದರೆ ಇದು ಡೈರೆಕ್ಟ್ ಫಿಲಮ್ ಫಿಟ್ ಮಾಡಿದರೆ ನೀವು ಫಿಲಮ್ ಆಯ್ತಲ್ಲ, ಫಿಲಮ್ ಫಿಟ್ ಪರ್ಫೆಕ್ಟ್ ಆಗಲ್ಲ, ಸರಿನಾ? ನಾನು ತೋರಿಸ್ತೀನಿ ನಿಮಿಷ. ಇದು ಕಳಿಸ್ತಾರೆ, ಇದು ಪರ್ಫೆಕ್ಟ್ ಫಿಲಮ್ ಫಿಟ್ ಆಗಲ್ಲ. ಅದಕ್ಕೆ ಇದ್ರ ಜೊತೆ ಪಟ್ಟಿ ಅಟ್ಯಾಚ್ ಮಾಡಬೇಕು. ಬೇರೆ ಸೈಡಲ್ಲಿ ಒಂದು ಪಟ್ಟಿ ಅಟ್ಯಾಚ್ ಮಾಡಬೇಕು. ಓಕೆ, ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಟೈಮ್ ಜಿಗ್ ಸ್ಟಿಚಿಂದ ಮಾಡಿದರೆ ಸಾಕು. ಸುಮ್ಮನೆ ಇದು ಸ್ಟಿಚ್ ಮಾಡಬೇಕು. ಇವಾಗ ನೀವೆಲ್ಲ ಜನ ನಮ್ಮ ಕೈ, ನಮ್ಮ ಹ್ಯಾಂಡ್ ಇದು ಫಾಲೋ ಮಾಡಬೇಕು. ನಮ್ಮ ಹ್ಯಾಂಡ್ ಫಾಲೋ ಮಾಡಬೇಕು. ಓಕೆ, ನಮ್ಮ ಹ್ಯಾಂಡ್ ಫಾಲೋ ಮಾಡಬೇಕು. ನಾನು ಹ್ಯಾಂಡ್ ಹಿಂಗೆ 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 ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ಬೇಕಲ್ಲ, ಅದು ಎಲ್ಲ ಫಾಲೋ ಮಾಡಬೇಕು. ಕರೆಕ್ಟ್? ಏನೇನು ಸ್ಟೆಪಲ್ಲಿ ನಾನು ಹೋಗ್ತೀನಿ ಅದು ಫಾಲೋ ಮಾಡಬೇಕು. ನಮ್ಮ ಹ್ಯಾಂಡ್ ಹಿಂಗೆ ಬರ್ತಾ ಇದೆ. ಈ ಹ್ಯಾಂಡ್ ಬ್ಯಾಕ್ ಸೈಡ್ ಬಂದಿರೋದು ಆ ಹ್ಯಾಂಡಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಇದು ಆಯಿತು, ಆಮೇಲೆ ಇದು ನೋಡಿ, ಪರ್ಫೆಕ್ಟ್ ಅರ್ಥ ಮಾಡಿ. ಆ್ಯಂಡ್ ನಾವು ನೀವೆಲ್ಲರಿಗೆ ಏನೇನಿದ್ದೀನಿ, ಇದು ಟೈಟಾಗಿ ಇಟ್ಕೊಬೇಡ, ಫಿಲಮ ಲೂಜಕ್ಕೆ ಕೈಯಲ್ಲಿ ಆಗಬೇಕು. ಓಕೆ, ಇವಾಗ ಸ್ಟೋನ್ ಆಗಬೇಕು. ಸ್ಟೋನ್ ಬಗ್ಗೆ ನಿಮ್ಮೆಲ್ಲರಿಗೆ ಗೊತ್ತು. ಸ್ಟೋನ್ ನಾವು ನಿಮ್ಮೆಲ್ಲರಿಗೆ ತೋರಿಸಲ್ಲ, ಆಮೇಲೆ ಡಿಸೈನ್ ತೋರಿಸ್ತೀನಿ. ಓಕೆ, ಇವಾಗ ಡಿಸೈನ್ ನಾವು ಸ್ಟಾರ್ಟ್ ಮಾಡ್ತೀನಿ. ಬಟ್ ಈ ಡಿಸೈನ್ ನಾವು ಮಾಡ್ತೀನಿ, ನೀವೆಲ್ಲರಿಗೂ ನಾನು ತೋರಿಸಿದ್ದೀನಿ ಕ್ಲಾಸ್ 5ಅಲ್ಲಿ ನಾವು ತೋರಿಸಿದ್ದೀನಿ ಈ ಡಿಸೈನ್ ಮಾಡೋಕ್ಕೆ. ಬಟ್ ಅದೇ ಡಿಸೈನ್ ಮಾಡಬೇಕು ಫಸ್ಟು. ಅದೇ ಇದು ಕ್ಲಾಸ್ 5ಇಂದ ಡಿಸೈನ್ ಮಾಡಿದ್ದೀವಿ. ಕ್ಲಾಸ್ 5ಅಲ್ಲಿ ಅದೇ ಡಿಸೈನ್ ಪೂರ್ತಿ ಡಿಸೈನ್ ಇಟ್ಕೊಂಡು ನಾವು ಒಂದು ಡಿಸೈನ್ ಮಾಡ್ತಾಯಿದ್ದೀವಿ ನೋಡಿ. 5ಅಲ್ಲಿ ಐತೆ ಈ ಡಿಸೈನ್, ಆಮೇಲೆ 3ನಲ್ಲಿ ಐತೆ, 2ನಲ್ಲಿ ಐತೆ. ಅದೇ ಎಲ್ಲ ಕ್ಲಾಸಿಂದ ಎಲ್ಲ 1 2 3 4 5ಇಂದ ಎಲ್ಲದಿಂದ ಸ್ವಲ್ಪ ಇಟ್ಕೊಂಡು ನಾವು ಒಂದು ಡಿಸೈನ್ ಕಂಪ್ಲೀಟ್ ಮಾಡ್ತೀನಿ. ಪೂರ್ತಿ ನೋಡಿ ಏನು ಪರ್ಫೆಕ್ಟ್ ಅರ್ಥ ಮಾಡಿ ನಾವು ನಿಮ್ಮೆಲ್ಲರಿಗೆ ಎಕ್ಸ್ಪ್ಲೇನ್ನೇ ಮಾಡ್ಕೊಡ್ತೀನಿ, ಸರಿನಾ? ಇದು ಫಸ್ಟ್ ಈ ಡಿಸೈನ್ ಮಾಡೋಕ್ಕೆ ಟೈಮಿಂಗ್ ನಿಮಗೆ ಬೇರೆಕ್ಕೆ ಏನೋ ತೊಂದರೆ ಇಲ್ಲ. ನಾನು ಏನಿದೆ ಇದು ಅಬ್ಸರ್ವ್ ಯಾವಾಗ ಮಾಡಬೇಡ, ಅಷ್ಟೇ ಮಾಡಬೇಡ. ನೀವು ಕಾಲ ಮೇಲೆ ನಿಮಗೆ ಡಿಫ್ರೆನ್ಸ್ ಆಗಬೇಕು. ಓಕೆ, ನಿಮ್ಮ ಕೊನ್ನು ಆ್ಯಕ್ಚುಲಿ ಟಾರ್ಗೆಟ್ ಆಗುತ್ತೆ. ನಿಮ್ಮ ಕೊನ್ನೋಗೆ ಡಿಸೈನ್ ಮೇಲೆ ಟಾರ್ಗೆಟ್ ಆಗಬೇಕು, ನೀಡಿಲ್ ಮೇಲೆ ಟಾರ್ಗೆಟ್ ಮಾಡಬೇಡ. ಡೈರೆಕ್ಟ್ ನಿಮ್ಮ ಕೊನ್ನು ಓನ್ಲಿ ಡಿಸೈನ್ ಮೇಲೆ ಟಾರ್ಗೆಟ್ ಮಾಡಬೇಕು. ಓಕೆ, ಆ್ಯಂಡ್ ಇನ್ನೊಂದು ಕೆಲಸಲ್ಲಿ ನಾವು ನಿಮ್ಮೆಲ್ಲರಿಗೆ ಏನು ಹೇಳಿದ್ದೀನಿ, ಯಾವಾಗ ಡಿಸೈನ್ ಇದೇ ಥರ ಇಲ್ಲಿ ಬೇರೆ ಥರ ಡಿಸೈನ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಅದರಲ್ಲಿ ಅಲ್ಲಿಗೆ ಹೋಗಿ ಇದು ಮೇಲೆ ಐತಲ್ಲ, ಇವಾಗ ಕೆಳಗಡೆ ಆಗಬೇಕು. ಎಕ್ಸಾಂಪಲ್ ನಿಮ್ಮ ಕಾಲ್ ಮೇಲೆ ಇದು ಆಫ್ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಆ ಪಾಯಿಂಟಲ್ಲಿ ಹೋಗಿ 0ನಲ್ಲಿ ಬರಬೇಕು. ಓಕೆ, ಇದು ಮೈಂಡಲ್ಲಿ ಆಗಬೇಕು. ಇವಾಗ ನಾನು ತೋರಿಸ್ತೀನಿ, ಇದನ್ನೇ 5 ನಂಬರಲ್ಲಿ ತೋರಿಸಿದ್ದೀನಿ ಈ ಡಿಸೈನ್, ಸರಿನಾ? ಇದನ್ನೇ ಪರ್ಫೆಕ್ಟ್ ಅರ್ಥ ಮಾಡಿ. ಈ ಡಿಸೈನ್ ಮಾಡೋಕ್ಕೆ ಟೈಮಿಂಗ್ ಒಂದೆರಡು ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೋಡಿ
ನಾನು ಇದು 3 ಮಾಡಿದ್ದೀನಿ. ಕರೆಕ್ಟ್. ನೀವು ಎಲ್ಲರಿಗೆ ಐಡಿಯಾ ಇರಬೇಕು, ನಮ್ಮ ಕೈ ಮೇಲೆ ಹೋಗ್ತಾ ಇದ್ದಾರೆ, ಕೈ ಹ್ಯಾಂಡ್ ಮೇಲೆ ಹೋಗ್ತಾ ಇದ್ದಾರೆ, ಇದು ಕಂಟಿನ್ಯೂ ಇದು ಸ್ಟೇಟ್ಗೆ ಹೋಗಬೇಕು. ಕರೆಕ್ಟ್. ಇದು ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಕಾಲು ಆಯ್ತಲ್ಲ, ಕಾಲನ್ನ ಇದು ಮೇಲೆ ಕಂಟಿನ್ಯೂ ಇದೇ ಥರ. ಇದು ಎಕ್ಸಾಂಪಲ್ ನೋಡಿ, ಇದು ನಾವು ಹೋಗ್ತಾ ಇದ್ದಾರೆ, ಇದು ಮೇಲೆ ಮತ್ತೆ ಇದು ಕೆಳಗಡೆ ಡೌನ್. ಕಾಲು ನೀವು ಸಾರಿ ನಿಮ್ಮ ಕೈ, ನಿಮ್ಮ ಹ್ಯಾಂಡ್, ಇವ್ರ ಹ್ಯಾಂಡ್ ಆಫ್ ಹೋಗಬೇಕು. ಆಮೇಲೆ ಇದು ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರಬೇಕು. ನೋಡಿ ಇದನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಚಿಕ್ಕದು ಮೇಲೆ, ಇದನ್ನೇ ಕೆಳಗಡೆಯಿಂದ ಮೇಲೆ ಹೋಗಿ ಮತ್ತೆ ಬಂದುಬಿಡ್ತಾರೆ. ನಾವು ಇದು ಕಂಟಿನ್ಯೂ ಸ್ಟೇಟ್ ಹೋಗ್ತಾರೆ. ನೋಡಿ ಇನ್ನೊಂದು ಸಲ. ನೀವೆಲ್ಲರಿಗೆ ಇದು ಪರ್ಫೆಕ್ಟ್ ಅರ್ಥ ಆಯಿತು. ನಾನು ಏನು ಮಾಡ್ತಾಯಿದ್ದೀನಿ, ನಾವು ಆಫ್ ಹೋಗ್ತಾಯಿದ್ದೀನಿ, ಫ್ರೇಮ್ ಆಫ್ ಹೋಗ್ತಾಯಿದ್ದೀನಿ. ಇದು ನಮಗೆ ಬ್ಯಾಲೆನ್ಸಕ್ಕೆ ಮಾಡ್ತಾಯಿದ್ದೀನಿ. ಸರಿನಾ? ಪರ್ಫೆಕ್ಟ್ ಅರ್ಥ ಆಯಿತು. ಇನ್ನೊಂದು ಸಲ ನೋಡಿ, ನಿಧಾನಿಗೆ ಸ್ಲೋ ಆಗಿ ಮಾಡ್ತೀನಿ. ಆ್ಯಂಡ್ ಇದು ಮಾಡೋಕ್ಕೆ ಟೈಮಿಂಗ್ ಇವಾಗ ನೀವು 5 ತಕ್ಷಣ ನೀವು ಎಲ್ಲ ಜನ ನೋಡಿದೆಯಲ್ಲ, ಈ ಡಿಸೈನ್ ಮಾಡೋಕ್ಕೆ ಟೈಮಿಂಗ್ 6 ನಮ್ಮ ವಿಡಿಯೋ ನೋಡಿ ಆಮೇಲೆ ಮಾಡೋಕ್ಕೆ ಟೈಮಿಂಗ್. ನೀವು ಸ್ಲೋ ಸ್ಪೀಡ್ಗೆ ಹೋಗಬೇಡ, ನೀವು ಮಿಡಿಲ್ ಸ್ಪೀಡ್ಗೆ ಹೋಗಬೇಕು. ನಾನು ಏನು ಹೇಳಿದ್ದು 3 ಡಿವೈಡಲ್ಲಿ ಮೋಟರಲ್ಲಿ 3 ಡಿವೈಡ್ ಮಾಡಬೇಕು. ಒಂದು ಬಂತು ಸ್ಲೋ, ಒಂದು ಬಂತು ಸ್ಪೀಡ್, ಇನ್ನೊಂದು ಫುಲ್ ಸ್ಪೀಡ್. ಈಗ ಮಾಡೋಕ್ಕೆ ಟೈಮ್ ನಿಮಗೆ ಮಿಡಿಲ್ ಪಾಯಿಂಟ್ಗೆ ಹೋಗಬೇಕು, ಸ್ಪೀಡ್ ಮಾಡಬೇಕು. ಸ್ಲೋಲಿ ಏನೋ ಬೇಕಾಗಿಲ್ಲ. ಸರಿನಾ? ನೋಡಿ ಇದು ಬಂತು ಸ್ಲೋ ಐತೆ. ಇನ್ನೊಂದು ಸಲ ಕರೆಕ್ಟ್. ಇನ್ನೊಂದು ಸಲ ಕರೆಕ್ಟ್. ಇನ್ನೊಂದು ಸಲ ಸರಿ ಆಯಿತು. ಈಗ ನಾವು ಮಾಡಬೇಕು, ಇದಕ್ಕೆ ಹೆಸರು ಸಮೋಸ ಸ್ಟಿಚ್. ಸರಿನಾ? ಈಗ ನಾವು ಮಾಡಬೇಕು ಬಂಡೇಜ್. ಓಕೆ, ಬಂಡೇಜ್ ಮಾಡಬೇಕು. ನಿಮ್ಗೆಲ್ಲರಿಗೆ ಗೊತ್ತಾಯಿತು, ಎಷ್ಟು ವಿಡಿಯೋ ನೋಡಿದಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಾಯಿತು. ಬಟ್ ನಾವು ನಿಮಗೆ ಸ್ವಲ್ಪ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಮಾಡುವಾಗ ಟೈಮಿಂಗ್ ಯಾವುದೋ ಒಂದು ಬೇರೆ ಕಂಟ್ರೋಲ್, ಯಾವುದೋ ಪೊಸಿಷನಲ್ಲಿ 2 ಇಲ್ಲಿ 3 ಇಲ್ಲಿ 4 ಇಲ್ಲಿ ನಿಮಗೆ ಯಾವುದು ಇಷ್ಟ ಅದರಲ್ಲಿ ಇಟ್ಕೊಂಡು ನೀವು ಇದು ಕಂಟಿನ್ಯೂ ಬರಬೇಕು. ಮೇಲೆ ಕೆಳಗಡೆ ಅಪ್ ಡೌನ್ ಮಾಡೋಕ್ಕೆ ಏನೋ ತೊಂದರೆ ಇಲ್ಲ. ಸರಿನಾ? ಬಟ್ ನೀವು ಇಲ್ಲಿ ಸ್ಟಾಪ್ ಮಾಡ್ತೀಯಾ, ಅಲ್ಲಿ ಹೋಗಿ ಡೈರೆಕ್ಟ್ ಇದು ಈಗ ಮೇಲೆ ಆಯ್ತಲ್ಲ, ಇಲ್ಲಿ ಸ್ಟಾಪ್ ಮಾಡೋವಾಗ ಟೈಮಿಂಗ್ ಕೆಳಗಡೆ ಡೌನಲ್ಲಿ ಮಾಡಬೇಕು ಅಷ್ಟೇ. ಸರಿನಾ? ಇದು ಮೇಲೆ ಹೋಗಿ ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ದೀನಿ. ಬರೀ ಇಲ್ಲಿ ಸ್ಟಾಪ್ ಮಾಡ್ತೀನಲ್ಲ, ಅಲ್ಲಿ ಸ್ಟಾಪ್ ಜಾಗದಲ್ಲಿ ಕೆಳಗಡೆ ಬರಬೇಕು. ಓಕೆ, ಇದು ಮೇಲೆ ಹೋಗ್ತಾ ಇದ್ದೀನಿ, ಸ್ಟಾಪ್ ಮಾಡೋಕ್ಕಾಗಿ ಕೆಳಗಡೆ. ಸ್ಟಾಪ್ ಮಾಡಿದ್ದೀನಿ, ಕೆಳಗಡೆ ಡೌನಲ್ಲಿ ಜೀರೋನಲ್ಲಿದೆ. ಮತ್ತೆ ನಾವು ಮೇಲೆ ಮತ್ತೆ ಇದು ಜೀರೋ. ಯಾಕಂದ್ರೆ ನಾವು ಇದು ಮಾಡಿದ್ದೀವಿ. ಇವಾಗ ಮತ್ತೆ ಒಂದು ನಿಮಿಷ. ಮತ್ತೆ ಜೀರೋ ನೋಡಿದ್ಯಾ? ಇನ್ನೊಂದು ಸಲ ನೋಡಿ. ಈಗ ಇದು ಆಯಿತು. ಇವಾಗ ನಾವು ಮಾಡಬೇಕು ಇದು ಲೀಫ್. ಈ ಲೀಫ್ ಕಾಣಿಸ್ತಾರೆ, ಈ ಲೀಫ್ ಮಾಡಬೇಕು. ಓಕೆ, ನೋಡಿ ಇವಾಗ ನಾನು ಇದು ಲೀಫ್ ಮಾಡ್ತೀನಲ್ಲ, ಲೀಫ್ ನೀವೆಲ್ಲ ಜನ ಎರಡೋ ಟೈಪಲ್ಲಿ ಎರಡೋ ಸ್ಟೈಲಲ್ಲಿ ಲೀಫ್ ಮಾಡ್ಬೋದು. ನಾವು ಫಸ್ಟ್ ಒಂದು ಸ್ಟೈಲ್ ಇದು ಮಾಡಿದಂದರೆ ತುಂಬ ಈಸಿಯಾಗಿ ನೀವು ಮಾಡ್ಬೋದು. ನೋಡಿ
ಅಪ್ ಡೌನ್ ಕರೆಕ್ಟ್, ಅರ್ಥ ಆಯಿತು. ಬಟ್ ಇದು ಮೇಲೆ ಮಿಡಿಲ್ ಪಾಯಿಂಟ್ಗೆ ಅದು ಮಾಡಬೇಕಂದ್ರೆ ಮತ್ತೆ ಇದು ಫ್ರೇಮ್ ರೌಂಡ್ ಮಾಡಬೇಕು, ರೌಂಡ್ ಮಾಡಿ ಇದು ಮಾಡಬೇಕು. ಇದು ಮತ್ತೆ ಫ್ರೇಮ್ ರೌಂಡ್ ಮಾಡಿ ಇದು ಮಾಡಬೇಕು, ಕರೆಕ್ಟ್. ಮತ್ತು ಇನ್ನೊಂದು ಸ್ಟೆಪ್ ಇದು ಫಸ್ಟ್ ಸ್ಟೆಪ್ ತೋರಿಸಿದ್ದೀನಿ. ಇನ್ನೊಂದು ಸ್ಟೆಪ್ಪಲ್ಲಿ ನೀವು ಮಾಡ್ಬೋದು ಇದೇ ಥರ, ಅಪ್ ಡೌನ್ ಕರೆಕ್ಟ್. ಇವಾಗ ನಾವು ಇದು ಈ ಥರ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ, ನಿಮಗೆ ಫ್ರೇಮ್ ರೌಂಡ್ ಮಾಡೋಕ್ಕೆ ಪೊಯ್ಸನ್ ಇಲ್ಲ. ಓಕೆ, ರೌಂಡ್ ಮಾಡೋಕ್ಕೆ ಇದು ಇಲ್ಲ, ಪೊಯ್ಸನ್ ಇಲ್ಲ. ಓಕೆ, ಅದಕ್ಕೆ ನಾವು ಇದೇ ಥರ ಮಾಡ್ತೀನಿ ಕಂಟಿನ್ಯೂ. ಬಟ್ ಇದರಲ್ಲಿ ಎಕ್ಸ್ಪ್ಲೇನ್ ನಾವು ಈ ಲೀಫ್ ಐತಲ್ಲ, ಈ ಲೀಫ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈ ಲೀಫ್ ನೀವೆಲ್ಲ ಜನ 3-4 ವೀಡಿಯೋ ನೋಡಿದ್ಯಾ, ಈ ಲೀಫ್ನ ನೋಡಿದ್ಯಾ, ಸರಿನಾ? ಇದು ಪರ್ಫೆಕ್ಟ್ ಬಂದಿದೆ ಪರವಾಗಿಲ್ಲ, ಬಟ್ ಇದು ಪರ್ಫೆಕ್ಟ್ ಬರುತ್ತೆ. 4-5 ವೀಡಿಯೋ ನೋಡಿ ಆದಮೇಲೆ ಇದು ಪರ್ಫೆಕ್ಟ್ ಬರುತ್ತೆ, ಇದು 100%. ಬಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕೆ ಎಕ್ಸ್ಪ್ಲೇನ್ ನಾವು ಇದರಲ್ಲಿ ಸ್ವಲ್ಪ ಹೇಳ್ಕೊಡ್ತೀನಿ. ಇದಕ್ಕೆ ಎಕ್ಸ್ಪ್ಲೇನ್ ಅಂದರೆ ನೋಡಿ, ನಾವು 0 ಇಂದ ಫಸ್ಟ್ ಒಂದು ಇದು ಮಾಡಿರ್ತೀನಿ. ಒಂದು ನಿಮಿಷ, ಇದು ನಾವು ಮಾಡಿದ್ದೀನಿ. ಓಕೆ, ಇವಾಗ ಇದು ನಾವು ಮೇಲೆ ಹೋಗ್ತಾ ಇದ್ದೀನಿ, 0 ಇಂದ ಮೇಲೆ ಹೋಗಿದ್ದೀನಿ. ಮೇಲೆ ಹೋಗಿ ಬರೋಕ್ಕೆ ಟೈಮಿಂಗ್ ಇದನ್ನು ನಮಗೆ ಕಂಟಿನ್ಯೂ ನಮ್ಮ ಕಾಲು ಐತಲ್ಲ, ಕಾಲು ಮೇಲೆ ಹೋಗುತ್ತೆ, ಕಂಟಿನ್ಯೂ ಹೋಗುತ್ತೆ. ಆಮೇಲೆ ನಾವು ರಿಟರ್ನೇ ಬರಬೇಕು. ಇದು ಕಾಲು ಮೇಲೆ ಹೋಗೋಕ್ಕೆ ಸ್ವಲ್ಪ ಹಾಕಿ ಆದಮೇಲೆ ಇದು ಕಾಲು ಮೇಲೆ ಹಾಕಿ ರಿಟರ್ನ್ ಬರಬೇಕು. ನೋಡಿ, ಇದು ನಮ್ಮ ಕಾಲು, ಎಕ್ಸಾಂಪಲ್ ನಮ್ಮ ಕಾಲು, ನಾನು ಮೇಲೆ ಹಾಕ್ತೀನಿ. ನೋಡಿ, ಮೇಲೆ ಹಾಕ್ತೀನಿ, ರಿಟರ್ನ್ ಬರ್ತಾಯಿದ್ದೀನಿ. ನೋಡಿ, ಗೊತ್ತಾಯ್ತು? ಇನ್ನೊಂದು ಸಲ ನೋಡಿ, ನಿಮಗೆ ಕಾಣಿಸ್ತಾ ಇರ್ತಾನೆ. ಇದು ನಮಗೆ ಹಾಕಿದ ನಿಮ್ಗೆ ಗೊತ್ತಾಗಲ್ಲ. ಎಕ್ಸಾಂಪಲ್ ಇದರಲ್ಲಿ ನಾನು ಹಾಕ್ತೀನಿ, ನಿಮಗೆ ಕಾಣಿಸ್ಬೇಕು. ಓಕೆ, ನಮ್ಮ ಇಲ್ಲ ಎಕ್ಸಾಂಪಲ್ ಇದು ನಮಗೆ ಕಾಲು, ಇದು ನಮ್ಮದು ಕಾಲು. ಓಕೆ, ಇದು ಕಾಲು ಲಾಸ್ಟ್ ಐತಿ. ಇವಾಗ ನಾವು ಪ್ಲೇಸ್ ಮಾಡಿ 0ಗೆ ಹೋಗಿದ್ದೀನಿ, 0ಯಿಂದ ಮೇಲೆ ಹೋಗಿ ಆದಮೇಲೆ ನಾನು ಬರ್ತೀನಿ. ಬರೋಕ್ಕೆ ಟೈಮಿಂಗ್ ಇದು ಮೇಲೆ ನೋಡಿ, ಇದು ಮೇಲೆ ಜಾಸ್ತಿ, ಆಮೇಲೆ ಇದು ಕೆಳಗೆ. ಇದು ಮೇಲೆ ಹೋಗುವಾಗ ಇದನ್ನೇ ರಿಟರ್ನ್ ಬರಬೇಕು, ಕರೆಕ್ಟ್. ಡೌನಲ್ಲಿ ಬರಬೇಕು. ಸರಿ, ಇದು ಮಾಡಿದ್ದೀನಿ. ಇವಾಗ ನಾನು ಮೇಲೆ ಹೋಗಿದ್ದೀನಿ, ರಿಟರ್ನ್ ಬರ್ತಾಯಿದ್ದೀನಿ. ಆ್ಯಂಡ್ ಒಂದು ಸಲ ಇದನ್ನು ನೋಡಿ, ನಾನು ನೀವೆಲ್ಲರಿಗೆ ಎನಿ ಟೈಮ್ ಹೇಳಿದ್ದೀನಿ, ಕೈ ತುಂಬ ಫ್ರೀಯಾಗಿ ಇಟ್ಕೊಬೇಕು, ಫ್ರೇಮ್ ಜಾಸ್ತಿ ಕೈದಾಗೆ ಆಗಬೇಕು. ಇವಾಗ ತುಂಬ ಜನನೇ ಕೇಳ್ತಾರೆ, ಒಂದು ಮಾತು ಸರಿ ಎಷ್ಟು ಸಲ ಹೇಳ್ತಾರೆ. ಬಟ್ ಹೇಳ್ಬೇಕು, ನೀವೆಲ್ಲರಿಗೆ ಒಂದು ಮಾತು ಎಷ್ಟು ಸಲ ಹೇಳ್ಬೇಕಂದ್ರೆ ಹೇಳಬೇಕು. ಯಾಕೆಂದರೆ ನಿಮಗೆ ಗೇಮ್ನ ಇಲ್ಲ ಅಂದರೆ ಅದೆಲ್ಲ ಗೇಮ್ನೇ ಕೊಡಬೇಕು. ಗೇಮ್ನ ಕೊಟ್ಟಿದ್ದರೆ ನಿಮಗೆಲ್ಲ ನಿಮಗೆಲ್ಲ ಪರ್ಫೆಕ್ಟ್ ಕಲಿಬೋದು ನೀವೆಲ್ಲ ಜನ. ಕಾಯಿ ಫ್ರೀ ಹೇಳ್ಬೇಕು, ಮೈಂಡ್ ಆ್ಯಂಡ್ ಫ್ರೀ. ಆ್ಯಂಡ್ ಇವಾಗ ಇದನ್ನು ಸಿಂಪಲ್ ಸ್ಲೋ ಏಕೆ ಮಾಡಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮೇಲೆ ಬಂದಿದ್ದೀನಿ, ಕೆಳಗೆ ಹೋಗ್ತಾ ಇದ್ದೀನಿ. ಇದು ಅಪ್ ಡೌನ್. ಇನ್ನೊಂದು ಸಲ ಇದು ಬಂದು ಅಪ್ ಡೌನ್, ಇದು ಅಪ್ ಡೌನ್. ಇವಾಗ ನೋಡಿ, ನಾವು ಒಂದು ಕೈಯಲ್ಲಿ ತೋರಿಸ್ತೀನಿ. ಈಗ ನಾನು ನಿಮ್ಮೆಲ್ಲರಿಗೆ ಬಿಂದಿ ಮಾಡಿ ಕಲಸ ಇದು ಫಿನಿಶ್ ಮಾಡ್ತೀನಿ.
ಆ್ಯಂಡ್ ಬಿಂದಿದಲ್ಲಿ ಮಾಡೋಕ್ಕೆ ಟೈಮಿಂಗ್ ಅದನ್ನು ನೋಡಿ, ಅದು ನಾವು ಬೇರೆ ಕಂಟ್ರೋಲ್ ಹೆಂಗೆ ಮಾಡ್ತೀನಿ ಅದನ್ನು ಪರ್ಫೆಕ್ಟ್ ಅರ್ಥ ಮಾಡಿ ಬೇರೆ ಕಂಟ್ರೋಲ್. ಓಕೆ, ನಾನು ಆಲ್ರೆಡಿ ನಾವು ಎಲ್ಲ ಏರಿ ಬರ್ತಾಯಿದ್ದೀನಿ, 1 2 3 4 ನಂಬರಲ್ಲಿಂದ ಹೇಳಿದ್ದೀನಿ. ಬಟ್ ಇನ್ನೂ ನಾನು ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಆಗಬೇಕು, ಸ್ವಲ್ಪನೇ ಕಮ್ಮಿ ಆಗಬಾರ್ದು. ನಮ್ಮ ಹೆಸರು ನಿಮ್ಮೆಲ್ಲರ ಕೈಗೆ ಐತೆ, ನಮ್ಮ ಹೆಸರು ನೀವೆಲ್ಲ ಜನ ಇಷ್ಟು ಅಂದರೆ ಮೆಮೊರೀಸ್ ಆಗಬೇಕು ಅಷ್ಟೇ. ಇವಾಗ ನಾವು ಸ್ಲೋ ಏಕೆ ಮಾಡಿ ತೋರಿಸ್ತೀನಿ. ಓಕೆ, ಒಂದು ಕೈಯಲ್ಲಿ ನಿಮಗೆ ಕಾಣಿಸ್ತಲ್ಲ ಅಂದರೆ ಒಂದು ಕೈಯಿಂದ ಇದು ಅಪ್ ಡೌನ್ ಮತ್ತು ಜೀರೋಯಿಂದ ಬರಬೇಕು. ಅಪ್ ಡೌನ್ ಡೈರೆಕ್ಟ್ ಇದು ಜೀರೋ ಮಾಡಬೇಕು. ಅಪ್ ಡೌನ್ ಡೈರೆಕ್ಟ್ ಜೀರೋ, ಅಪ್ ಡೌನ್ ಡೈರೆಕ್ಟ್ ಜೀರೋ, ಅಪ್ ಡೌನ್ ಅಪ್ ಡೌನ್. ಓಕೆ, ಅರ್ಥ ಆಯಿತು? ಆಯಿತು. ಈಗ ಇನ್ನೊಂದು ಸ್ಟಿಚ್ ಇದಕ್ಕೆ ಹೇಳ್ತಾರೆ ರೈಸ್ 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 ಅಕ್ಕಿ ಅಕ್ಕಿ ಸ್ಟಿಚ್. ಇದು ನೋಡ್ತಾ ಇದ್ದ ಅಕ್ಕಿ ಸ್ಟಿಚ್ ರೈಸ್ ಸ್ಟಿಚ್ ನಾವು ಮಾಡಿ ಮತ್ತು ಜೀರೋಯಿಂದ ಬರ್ತಾ ಇದ್ದೀವಿ ನೋಡಿ, ಜೀರೋ ಡೈರೆಕ್ಟ್. ಇದನ್ನು ನೋಡಿ ಒಂದು ಸ್ವಲ್ಪ ನಾವು ಪ್ಲೇಸ್ ಮಾಡ್ತೀನಿ. ನಮ್ಮ ಕಾಲು ಐತಲ್ಲ, ಕಾಲು ಇದು ಮೇಲೆ ಹಾಕ್ತೀನಿ ಮತ್ತೆ ಬಂದುಬಿಡ್ತೀನಿ ಡೈರೆಕ್ಟ್. ಸಮ್ ಟೈಮ್ ನಾವು ವೈಟ್ ಮಾಡ್ತೀನಿ ಮೇಲೆ ಹಾಕಿ. ಇದು ನೋಡಿ, ಇದು ಮೇಲೆ ಸ್ಟಾಪ್ ಜೀರೋ. ಇದು ನೋಡಿ, ಇದು ಮೇಲೆ ಸ್ಟಾಪ್ ಜೀರೋ. ಓಕೆ, ಇದೇ ಥರ ಇದು ರೈಸ್ ಸ್ಟಿಚ್ ಮಾಡಬೇಕು. ಈ ಡಿಸೈನ್ ಕಂಪ್ಲೀಟ್ ಆಯಿತು, ಸರಿನಾ? ಈಗ ನೀವೆಲ್ಲ ಜನ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದ್ದಾರೆ, ಸರಿನಾ? ಆ್ಯಂಡ್ ನೀವೆಲ್ಲರಿಗೂ ಗೊತ್ತಾಗ್ತಾ ಇದ್ದಾರೆ, ಇದು ಕಾಣಿಸ್ತಾ ಇದ್ದಾರೆ, ಹಿಂಗಿದೆ ಡಿಸೈನ್. ಪರ್ಫೆಕ್ಟ್ ಇದೆ ತಾನೇ? ಪರ್ಫೆಕ್ಟ್ ಆಯಿತು. ಇವಾಗ ನೀವೆಲ್ಲರಿಗೆ ಹೋಮ್ವರ್ಕ್ ಇರುತ್ತೆ, ಬೇಕಂದರೆ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡಿ ನಮಗೆ ತೋರಿಸಿ. ಬಟ್ ಜಾಸ್ತಿ ಏನಿಲ್ಲ, ಇಷ್ಟಿಗೆ ಮಾಡಿ. ಓಕೆ, ಇಷ್ಟಿಗೆ ಮಾಡಿ, ಜಾಸ್ತಿ ಏನೂ ಬೇಕಾಗಿಲ್ಲ, ಪೂರ್ತಿ ಏನೂ ಬೇಕಾಗಿಲ್ಲ. ಓಕೆ, ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ಇನ್ನೊಂದು ಮಾತು ನಾವು ನಿಮ್ಮೆಲ್ಲರಿಗೆ ಹೇಳ್ತೀನಿ, ನೀವೆಲ್ಲ ಜನ ಜಾಸ್ತಿ ಇದು ಕಲ್ಸ ಟ್ರೈನಿಂಗ್ ಮಾಡ್ತಾ ಇದ್ದೀರಲ್ಲ, ಡೈಲಿ ಮಿನಿಮಮ್ 3 ಅವರ್ಸ್ 4 ಅವರ್ ಟ್ರೈನಿಂಗ್ ಮಾಡಬೇಕು. ಟ್ರೈನಿಂಗ್ ಮಾಡಿ ಆದಮೇಲೆ ನೀವೆಲ್ಲ ಜನ ಎಣ್ಣೆ ಆಗಬೇಕು ಮೆಷಿನಲ್ಲಿ, ಪರ್ಫೆಕ್ಟ್ ಪ್ಲೇಸಲ್ಲಿ ಎಣ್ಣೆ ಆಗಬೇಕು. ಯಾವ ಥರ ಹೆಂಗೆ ಎಣ್ಣೆ ಆಗಬೇಕು ಅದು ನಾವು ನಿಮ್ಮೆಲ್ಲರಿಗೆ ತೋರಿಸಿದ್ದೀನಿ ಆಲ್ರೆಡಿ, ಯೂಟ್ಯೂಬಲ್ಲಿ ವಿಡಿಯೋ ಐತೆ. ಅದೇ ಥರ ನೋಡಿಕೊಂಡು ಎಣ್ಣೆ ಆಗಬೇಕು, ಯಾವ ಪ್ಲೇಸಲ್ಲಿ ಆಗಬೇಕು ಅಂತ ಆಗಬೇಕು. ಆಮೇಲೆ ಮೆಷಿನ್ ಸ್ವಲ್ಪ ಈಚೆ ಕಮ್ಮಿ ಆಯಿತು, ಪ್ರಾಬ್ಲಮ್ ಬರ್ತಾ ಇದ್ದಾರೆ, ಆವಾಗ ನೀವು ಎಲ್ಲ ಜನ ಏನು ಮಾಡಬೇಕು, ಜಾಸ್ತಿ ಸ್ಕ್ರೂ ಡ್ರೈವರ್ ಆಗಬೇಡ, ಟಚ್ ಮಾಡಬೇಡ. ಏನೋ ಸಮಥಿಂಗ್ ಪ್ರಾಬ್ಲಮ್ ಬರ್ತಾ ಇದ್ದಾರೆ ಅಂದರೆ ನಮಗೆ ಶೇರ್ ಮಾಡಿ, ನಮಗೆ ಹೇಳ್ಕೊಡಿ. ನೀವು ಎಲ್ಲ ಜನ ಸ್ಕ್ರೂ ಡ್ರೈವರ್ ಆಗಬೇಡ. ಆ್ಯಂಡ್ ನೀವು ಅಕ್ಕಪಕ್ಕ ಮೆಕ್ಯಾನಿಕ್ ಆಯ್ತು ಅಂದರೆ ಮೆಕ್ಯಾನಿಕ್ ಆಗಿ ಹೋಗಿ ರೆಡಿ ಮಾಡ್ಬೋದು. ಬಟ್ ಇನ್ನೊಂದು ಮಾತು, ಜಾಸ್ತಿ ಮೆಷಿನ್ ಸ್ವಲ್ಪ ಕೆಲಸ ಮಾಡುವಾಗ ಟೈಮಿಂಗ್ ಹಾಗೆ ಪ್ರಾಬ್ಲಮ್ ಬರುತ್ತೆ. ಬಟ್ ಮತ್ತೆ ಆಮೇಲೆ ನಿಧಾನಿಗೆ ಆಟೋಮೆಟಿಕ್ ಸರಿ ಆಗುತ್ತೆ. ಸುಮ್ಮನೆ ನೀವು ಅದರಲ್ಲಿ ಸ್ಕ್ರೂ ಡ್ರೈವರ್ ಇದು ಓಪನ್ ಮಾಡಿ ಅದು ಓಪನ್ ಮಾಡಿ ಏನೋ ಮಾಡಬೇಡ. ಚೆನ್ನಾಗಿ ಓಡಿಸ್ತಾರೆ ಅಂದರೆ ಓಡಿಸಿ, ಚೆನ್ನಾಗಿ ಓಡಿಸಿಲ್ಲ ಅಂದರೆ ಮತ್ತೆ ಓಡಿಸ್ಬೇಕು. ಚೆನ್ನಾಗಿ ಓಡಿಸ್ತಿಲ್ಲ ಮತ್ತೆ ಅದೇ ಓಡಿಸ್ಬೇಕು ನೋಡಿ. ಆಟೋಮೆಟಿಕ್ ನಿಧಾನಕ್ಕೆ ಅದನ್ನೇ ಆಟೋಮೆಟಿಕ್ ಪರ್ಫೆಕ್ಟ್ ಆಗುತ್ತೆ, ತೊಂದರೆ ಏನಿಲ್ಲ, ಸರಿನಾ? ಆ್ಯಂಡ್ ಇವತ್ತು ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಬರುತ್ತೆ ಕ್ಲಾಸ್ 7. ಓಕೆ, ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.